ಇಲ್ಲಿ ಧಾರಾಕಾರ ಮಳೆಯಾಗಿದೆ. ಮಹಲಿಂಗಪುರ ಪಟ್ಟಣದಲ್ಲಿ ವರ್ಣಾರ್ಭಟ ರಸ್ತೆ ಮೇಲೆ ನದಿಯಂತೆ ಹರಿದಿದೆ ಮಳೆ ನೀರು. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಿನ್ನೆ ಭಾರೀ ಮಳೆಯಾಯಿತು. ಬಾಗಲಕೋಟೆಯ ಮಹಲಿಂಗಪುರ ಪಟ್ಟಣದಲ್ಲಿ ವರ್ಣ ಅಬ್ಬರಿಸಿದ್ದಾನೆ. ರಸ್ತೆ ಮೇಲೆ ನೀರು ನದಿಯಂತೆ ಹರಿದು ಬಿಟ್ಟಿದೆ. ಬಿರುಗಾಳಿ ರಭಸಕ್ಕೆ ಅಂಗಡಿ ಮೇಲೆ ಮರ ಬಿದ್ದಿದೆ. ಆ ಭಾಗದಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ನಿನ್ನೆಯ ಒಂದೇ ಒಂದು ಮಳೆಗೆ, ಅಕಾಲಿಕವಾದಂಥ ಮಳೆಗೆ ಮಹಲಿಂಗಪುರ ಪಟ್ಟಣದಲ್ಲಿ ಮಳೆರಾಯ ಸಾಕಷ್ಟು ಅವಾಂತರವನ್ನು ತಂದೊಡ್ಡಿದ್ದಾನೆ. ನೋಡ್ತಾ ಇದ್ದೀವಿ, ರಸ್ತೆ ಮೇಲೆ ನೀರು ನದಿಯಂತೆ ಹರಿತಾ ಇದೆ. ಜಾಸ್ತಿನೇ ಮಳೆಯಾಗಿದೆ ಅಲ್ಲಿ. ಇನ್ನು ಬಿರುಗಾಳಿಯ ಹೊಡೆತಕ್ಕೆ ಅಂಗಡಿ ಮೇಲೆ ಮರ ಬಿದ್ದಿದೆ. ಅಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಾಹನಗಳು ನೋಡಿ ಅಲ್ಲೇ ಎಲ್ಲಿ ಪಾರ್ಕ್ ಮಾಡಿದ್ರು ಅಲ್ಲೇ ಇದ್ದಾವೆ. ವಾಹನ ಸವಾರರು ಕೂಡ ಪರದಾಡಿದರು. ಜೋರಾದ ಗಾಳಿ ಬೀಸೋಕ್ಕೆ ಶುರುವಾಯಿತು. ಎಲ್ಲರಲ್ಲೂ ಕೂಡ ಆತಂಕ, ಏನಾಗ್ಬಿಡುತ್ತೋ ಅಂಥೇಳಿ. ನೋಡಿ ಯಾವ ರೀತಿ ಮರಗಳು ಅಲಗಾಡ್ತಾ ಇದ್ದಾವೆ ಅಂಥೇಳಿ. ಕೆಲವು ಕಡೆಗಳಲ್ಲಿ ಮರಗಳು ಧರೆಗುರುಳಿದ್ದಾವೆ. ರಸ್ತೆ ಸಂಪರ್ಕ ಕೂಡ ಕೆಲವು ಕಡೆಗಳಲ್ಲಿ ಬಂದಾಗಿತ್ತು. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಾಗಲಕೋಟೆಯ ಮಹಲಿಂಗಪುರ ಪಟ್ಟಣದಲ್ಲಿ ನಿರ್ಮಾಣ ಆಗಿತ್ತು. ಕೆಲವೊಂದಿಷ್ಟು ಪ್ರಮುಖ ಸರ್ಕಲ್ಗಳಲ್ಲಿ ವಾಹನ ಸವಾರರು ಹೋಗಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೆಲವು ಕಡೆಗಳಲ್ಲಂತೂ ಕೂಡ ಜನರು ಬೈಕನ್ನು ರಸ್ತೆ ಮೇಲೇ ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ಮಳೆಯಿಂದ ಬಚಾವಾಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಇದು ಬಾಗಲಕೋಟೆಯ ಮಹಲಿಂಗಪುರ ಪಟ್ಟಣದಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳು. ಅಲ್ಲಿ ಆ ಭಾಗ ಏನಿದೆ, ಮುಧೋಳ ಆಗಿರ್ಬೋದು, ಜೊತೆಗೆ ಮಹಲಿಂಗಪುರ, ಲೋಕಾಪುರ ಈ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆಯಾಗಿದೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಿನ್ನೆಯ ಮಳೆ ಸಾಕಷ್ಟು ರೀತಿಯಾದಂಥ ಎಫೆಕ್ಟನ್ನು ಕೊಟ್ಟಿದೆ. ನೋಡಿ, ಮಳೆ ಆಗಿದ್ದರೆ ಬಹುಶಃ ಅಷ್ಟೊಂದು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಬರೀ ನೀರು ಬರ್ತಾ ಇತ್ತು, ಹರಿದುಕೊಂಡು ಹೋಗ್ತಾ ಇತ್ತು. ಆದರೆ ರಭಸವಾಗಿ ಗಾಳಿ ಬೀಸಿದ್ರಿಂದಾಗಿ ಕೆಲವು ಕಡೆಗಳಲ್ಲಿ ಮನೆಯ ಮೇಲ್ಛಾವಣಿಗಳು ಕೂಡ ಗಾಳಿಯಲ್ಲಿ ಹಾರಿ ಹೋಗಿದ್ದಾವೆ. ಜೊತೆಗೆ ಮರಗಳು ಕೂಡ ಬಿದ್ದು ಕೆಲವು ಕಡೆ ಡ್ಯಾಮೇಜ್ ಆಗಿದ್ದಾವೆ. ಅದೃಷ್ಟವಶಾತ್ ಅಲ್ಲಿ ಜನ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈ ಮಳೆ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸಾಕಷ್ಟು ಅನಾಹುತಗಳು ಈ ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಇನ್ನೂ 3-4 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರು ಸ್ವಲ್ಪ ಕಡಿಮೆ ಆಗಿರೋದು, ಬಟ್ ಉತ್ತರ ಕರ್ನಾಟಕ